ಟ್ರೈಲರ್ ನೋಡಿ ಆ್ಯಂಡ್ ಸಾಂಗ್ ನೋಡಿ ತುಂಬಾನೇ ಖುಷಿ ಆಯಿತು. ಕೊಡೆ ಮುರುಘಾ ಅಂತಂದರೆ ಪೋಸ್ಟ್ರಲ್ಲೆಲ್ಲ ಮೀಸೆ ಎಲ್ಲ ಇಟ್ಕೊಂಡು ಪೋಸ್ಟರ್ ಮಾಡ್ಕೊಂಡಿದ್ದಾರೆ. ಆದರೆ ಸಾಂಗಲ್ಲಿ ಎಷ್ಟು ಚೆನ್ನಾಗಿ ನಗ್ನಗ್ತಾ ಮಾಡಿದ್ದಾರೆ. ಮೀಸೆ ಸ್ಟಾರ್ ಅನ್ನೋದಕ್ಕಿಂತ ಸ್ಮೈಲಿಂಗ್ ಸ್ಟಾರ್ ಅಂತಾನೆ ಅವ್ರಿಗೊಂದು ಬಿರುದು ಕೊಡ್ಬೋದಪ್ಪ. ಯಾಕೆ ಮೀಸೆ ಸ್ಟಾರ್ ಅಂತ ಇಟ್ಕೋತಾರೆ ಗೊತ್ತಿಲ್ಲ. ಆ್ಯಂಡ್ ಜೋಕ್ಸ್ ಪಾರ್ಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಮುರುಘಾ ಅವ್ರು ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸೀರಿಯಲಲ್ಲಿ ನೋಡೋದು ಬೇರೆ, ಬಟ್ ಅವ್ರದ್ದು ಪ್ರೀವಿಯಸ್ ಮೂವಿ ನಾನು ನೋಡಿರ್ಲಿಲ್ಲ. ಸಾಂಗಲ್ಲಿ ಟ್ರೈಲರಲ್ಲಿ ನೋಡಿದಾಗ ನೋ ಡೌಟ್ ಅವರು ಒಂದು ಇನ್ನೂ ಒಳ್ಳೆ ಲೆವೆಲ್ಗೆ ಹೋಗ್ತಾರೆ ಸಿನಿಮಾ ಮಾಡಲಿಕ್ಕೆ ಅಂತ ಅನಿಸ್ತು. ಅದೇ ನನಗೆ ಯಾಕೆ ಟೀಸರಲ್ಲಿ ಜಾಸ್ತಿ ತೋರಿಸ್ಲಿಲ್ಲ ಅನ್ನೋ ಒಂದು ಕ್ವೆಶ್ಚನ್ ಅಲ್ಲಿ ಕುತ್ಕೊಂಡೇ ಯೋಚನೆ ಮಾಡ್ತಾ ಇದ್ದೆ. ಅದನ್ನ ಯಾರಿಗೆ ಕೇಳಬೇಕು? ನಿಮ್ಮನ್ನು ಕೇಳಬೇಕಾ, ಡೈರೆಕ್ಟರ್ನ ಕೇಳಬೇಕಾ? ಇಲ್ಲ, ನನ್ನನ್ನೇ ಕೇಳಬೇಕು. ಯಾಕಂದ್ರೆ ನೆಕ್ಸ್ಟ್ ಇನ್ನೊಂದು ಟೀಸರ್ ಬರುತ್ತೆ, ಅದ್ರಲ್ಲಿ ಬರ್ತೀರಾ. ಇದು ಫಸ್ಟ್ ಮಾಡಿ ಟೀಸರ್, ಇದು ಟೆನ್ಷನ್ ತಗೊಂಡ್ಬೇಡಿ. ನೀವು ಹೋಗಿ ಥಿಯೇಟ್ರಲ್ಲಿ ಜನ ನೋಡ್ಲಿ ಅಂತ ಹೇಳ್ಬಿಟ್ಟು ನಾನು ಟೀಸರಲ್ಲಿ ಹಾಕಿಲ್ಲ ಅಷ್ಟೇ, ಬೇಜಾರು. ನಂದು ತುಂಬಾನೇ ಇದ್ರಲ್ಲಿ ಇವರು ಕೃಷ್ಣ ಆದ್ರೆ ಇವರು ರಾಧೆಗ ರುಕ್ಮಿಣಿಗ ಅನ್ನೋಂಥ ಒಂದು ಪಾಯಿಂಟ್. ಅದ್ರಲ್ಲಿ ನಾನ್ ರಾಧೆನಾ ರುಕ್ಮಿಣಿನ ಅನ್ನೋದು ಸಿನಿಮಾನಲ್ಲೇ ಗೊತ್ತಾಗ್ಬೇಕು. ತುಂಬಾ ಎಮೋಷನಲ್ ಆಗಿ ಒಂದು ಏನ್ ಗೊಳಗೊಳೋ ಅಂತ ಅಳೋಂಥ ಸೀಕ್ವೆನ್ಸ್ ಅಲ್ಲಿ ನಂದು ಕ್ಲೋಸ್ ಅಪ್ ಶಾಟ್ ಇಟ್ಟಾಗ ಹಿಂಗಂತ ಅಂದ್ಬಿಡ್ತಾರೆ ಬಂದು. ಅಷ್ಟು ಕಾಮಿಡಿಯಾಗಿ ಮಾಡಿದಂತಹ ಸಿನಿಮಾ. ಬಟ್ ಈ ಸಿನಿಮಾ ನನ್ನ ಕೆರಿಯರಲ್ಲಿ ನನಗೆ ಯಾವಾಗಲೂ ನೆನಪಿರುತ್ತೆ. ಬಿಕಾಸ್ ನನ್ನ ಮದುವೆ ಆಗಿ 15 ದಿನಕ್ಕೆ ಬಂದಂತಹ ಒಂದು ಸಿನಿಮಾ ಇದು. 15 ದಿನದಲ್ಲೇ ಬಂದು ಈ ಸಿನಿಮಾನ ನಾನು ಆ್ಯಕ್ಟ್ ಮಾಡಿದ್ದೆ. ಆ್ಯಂಡ್ ಒಂದು ಮೆಮೊರೇಬಲ್ ಏನು ಅಂದರೆ ಅನ್ಫರ್ಗೆಟೇಬಲ್ ನನ್ನ ವೆಡ್ಡಿಂಗ್ ಲೈಫ್ಗೆ ನಾನು ಅವ್ರಿಗೆ ಹೇಳಿದ್ದೆ 6 ಗಂಟೆ ಮೇಲೆ ಶೂಟ್ ಮಾಡಲ್ಲ ಸರ್, ಯಾಕಂದರೆ ಇನ್ನೂ ನಮ್ಮದು ಬೇರೆ ಶಾಸ್ತ್ರಗಳೆಲ್ಲ ಇದೆ. ಅಮ್ಮನ ಮನೆಗೆ ಹೋಗೋ ಶಾಸ್ತ್ರ ಅದೆಲ್ಲ ತುಂಬ ಇದೆ. 6 ಗಂಟೆ ಮೇಲೆ ಶೂಟ್ ಮಾಡಲ್ಲ, ಯಾಕಂದರೆ ಆನೇಕಲ್ಲಿಂದ ನಾನು ಸಿಟಿಗೆ ರೀಚ್ ಆಗಲಿಕ್ಕೆ ಮಿನಿಮಮ್ 10 ಗಂಟೆ ಆಗ್ಬೋದು ಅಂತ. ಒಂದು ದಿವಸ ಮೊದಲನೇ ದಿವಸನೇ ಕಾಯಿಸಿದ್ರು 7-8 ಗಂಟೆ ಆದರೂ ನಮ್ದು ಶಾರ್ಟೇ ತೆಗ್ದಿರ್ಲಿಲ್ಲ. ನನಗೆ ಮನೆಯಿಂದ ಫೋನ್ ಮೇಲೆ ಫೋನ್ ಬರ್ತಾ ಇತ್ತು. ಯಾವ ರೀತಿ ಅಂತಂದ್ರೆ ನಾನು ಅವತ್ತು ಶೂಟ್ ಬಿಟ್ಟೆ ಹೋಗ್ಬಿಟ್ಟಿದ್ದೆ ಮನೆಗೆ. ಬಿಕಾಸ್ ಇನ್ನೂ ನನ್ನ ವೈವಾಹಿಕ ಜೀವನ ಇನ್ನೂ ಹೊಸದು. ನನ್ನ ಗಂಡಂಗೆ ಏನು ಹೇಳಬೇಕು, ಅವರೊಂದಷ್ಟು ಫೋನ್ ಮಾಡ್ತಾ ಇದ್ರು. ಯಾವ ಥರ ಏನಾಗೋಗುತ್ತೆ ಅನ್ನೋದು ಗೊತ್ತಿಲ್ಲದೆ ನನ್ನ ಲೈಫಲ್ಲಿ ನನ್ನ ಸಿನಿಮಾ ಜರ್ನಿನಲ್ಲಿ ಫಸ್ಟ್ ಟೈಮ್ ಒಂದು ಸಿನಿಮಾಯಿಂದ ನಾನು ಶೂಟಿಂಗು ಬೇಡ ಏನೂ ಬೇಡ ಅಂತ ಹೋದಂಥ ಸಿನಿಮಾ ಇದು. ಅದಕ್ಕೆ ನಾನು ಸಾರಿ ಕೇಳ್ತೀನಿ. ಬಟ್ ಅವತ್ತು ನಾನು ಹೋಗಿರಲಿಲ್ಲ ಅಂದಿದ್ರೆ ಅದು ಕ್ವಶನ್ ಬೇರೆನೇ ಆಗ್ಬಿಡ್ತಿತ್ತು ನನ್ನ ಜೀವನಕ್ಕೆ. ಸೊ ಹಾಗಾಗಿ ಅದಕ್ಕೆ ನಾನು ಸಾರಿ ಕೇಳ್ತೀನಿ. ಆ್ಯಂಡ್ ಇದೇ 29ಕ್ಕೆ ಸಿನಿಮಾ ಹೇಗಿದೆ ನಾನು ನೋಡಬೇಕು ಅಂತ ತುಂಬ ಕಾತರದಿಂದ ಕಾಯ್ತಾ ಇದ್ದೀನಿ. ಅವರ ಒಂದು ಶ್ರಮಕ್ಕೆ ಬಹಳಷ್ಟು ನೋಡಿದ್ದೀನಿ, ಅವ್ರ ಪರಿಶ್ರಮ ಹೇಗಿರುತ್ತೆ. ಬೀಯಿಂಗ್ ಎ ಪ್ರೊಡ್ಯೂಸರ್ ನಾನು ಈಗ ನನಗೆ ಗೊತ್ತಾಗ್ತಾ ಇದೆ ಅವ್ರ ಕಷ್ಟ ಏನು ಅಂತ. ಆ್ಯಂಡ್ ಹಿ ಇಸ್ ವೆರಿ ಸಿಂಪಲ್ ಆ್ಯಂಡ್ ಹಂಬಲ್. ನಮ್ಮ ಜೊತೆನೆ ಕೆಳಗಡೆ ನೆಲದ ಮೇಲೆಲ್ಲ ಕುತ್ಕೊಂಡು ನಾವು ಊಟ ಮಾಡಿದಂಥ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಆಸ್ ಅ ಪ್ರೊಡ್ಯೂಸರ್ ಆಗಿ ಅವ್ರಿಗೆ ಒಳ್ಳೇದಾಗಬೇಕು, ಕೋಟಿ ದುಡ್ಡು ಬರಬೇಕು. ಮುಸ್ಸಂಜೆ ಟೈಮಲ್ಲಿ ಹೇಳ್ತಾ ಇದ್ದೀನಿ. ಆ ಕೋಟಿ ಬಂದಾಗ ನಮ್ಮ ಆರ್ಟಿಸ್ಟ್ಗಳೆಲ್ಲರಿಗೂ ಒಂದೊಂದು ಶೇರ್ ಕೊಟ್ಬಿಡ್ಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.